ಹಲೋ ಫ್ರೆಂಡ್ಸ್, ಇದು ನಿಫ್ಟಿ ಕಿಂಗ್ ಕನ್ನಡ. ನೀವಿದೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇಂಡಿಕೇಟರ್ ಇದು ನಾವೇ ಇನ್ವೆಸ್ಟ್ ಮಾಡಿದ್ದನ್ನು. ಇದು ಸಪೋರ್ಟು, ರೆಸಿಸ್ಟೆನ್ಸು ಎಲ್ಲ ರೀತಿಯಾಗಿ ಕ್ಲಿಯರಾಗಿ ನಿಮಗೆ ಹೇಳ್ಕೊಡುತ್ತೆ. ಸ್ಪೆಷಲಿ ಇವತ್ತು ಮಾರ್ಕೆಟ್ ಫುಲ್ಲು ಅಪ್ ಟ್ರೆಂಡಲ್ಲಿತ್ತು. ಆದರೆ ಇಲ್ಲೆಲ್ಲಿ ನೋಡಿ, ಇಲ್ಲೆಲ್ಲಿ ನಿಮಗೆ ಸಿಗ್ನಲ್ ಕಂಡಿಲ್ಲ. ಇಲ್ಲಿಂದ ಹಿಡಿದು ನಿಮಗೆಲ್ಲಿ ಸಿಗ್ನಲ್ ಕಂಡಿಲ್ಲ. ಇಲ್ಲಿ ಯಾವಾಗ ಇದು ಮಾರ್ಕೆಟ್ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅಂತ ಈ ಒಂದು ರೆಡ್ ಇಂಡಿಕೇಟರ್ ಏನಿದೆಯಲ್ಲ, ಇದು ಕರೆಕ್ಟಾಗಿ ನಿಮ್ಗೆ ಹೇಳ್ಕೊಡುತ್ತೆ. ಅದೇ ಪ್ರಕಾರ ಇದು ತೋರಿಸ್ಕೊಟ್ಟಂಥ ಟೈಮು 11:23. 11:23ಲಿಂದ ನಮ್ಮ ಟಾರ್ಗೆಟ್ ಎಲ್ಲಿಗಿತ್ತು ಅಂತಂದರೆ ಈ ಹಳದಿ ಕಲರ್ ಥರನೂ ಇತ್ತು, ಈ ಹಳದಿ ಕಲರ್ ಲೈನ್ ಮಟನೂ ಇತ್ತು. ಈ 11:23 ಟೈಮ್ನ ನಾವು ಇಲ್ಲಿ ಟ್ರ್ಯಾಕ್ ಮಾಡಿದಾಗ ಇಲ್ಲಿ ಯಾವ ರೀತಿ ವರ್ಕ್ ಆಗಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ನಾನು ಟ್ರೇಡ್ ಕೂಡ ಮಾಡಿದ್ದೀನಿ. ಅದು ಟ್ರೇಡ್ನಲ್ಲಿ ತೋರಿಸ್ತಾ ಇಲ್ಲ. ಅದು 11:23. 11:23ಕ್ಕೆ ಬೈ ಮಾಡಿ ಆಲ್ಮೋಸ್ಟ್ ನಾನು 100 ರುಪೀಸ್ಗೆ ಸೆಲ್ ಮಾಡ್ಕೊಂಡಿದ್ದೀನಿ. $11.23 ಇಲ್ಲಿದೆ ಫ್ರೆಂಡ್ಸ್ ಕ್ಯಾಂಡಲ್. ಈ ಕ್ಯಾಂಡಲ್ಲಿಂದ ನಾನು ಬೈ ಮಾಡಿದ್ದೀನಿ. ಇಲ್ಲಿ ತನೂ ಸಿಕ್ಕಿದೆ. ಹೆಚ್ಚಿಗೆ ಅಂತಂದರೆ ನಾನು ಬರೀ 25 ಪಾಯಿಂಟ್ಸ್ ಅಷ್ಟೇ ನಾನು ನಿಫ್ಟಿಯಲ್ಲಿ ಪಡೆದಿದ್ದೀನಿ. ಇಲ್ಲಿ ತೋರಿಸ್ತಾಯಿದೆ ನೋಡಿ ನಿಮಗೆ. 25ಕ್ಕಿಂತ ಕೆಳಗೇ ತೊಗೊಂಡಿದ್ದೇನೆ ನಾನು. ನನ್ನ ಎಂಟ್ರಿ ಇಲ್ಲಿಗಾಗಿತ್ತು ಇಷ್ಟು. ಇಲ್ಲಿ ತನಕ ನಾನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೂ ನಾನು ಇಲ್ಲಿ ಹೋಲ್ಡ್ ಮಾಡೋಕ್ಕಾಗಿಲ್ಲ. ಅದು ನಂದು ರಿಸ್ಕ್ ಮ್ಯಾನೇಜ್ಮೆಂಟು, ಅದು ನಂದು ಇದಕ್ಕೆ ವರ್ಕ್ ಆಗಿಲ್ಲ ಅಂತ ನಾನು ಅಲ್ಲಿಗೆ ತೊಗೊಂಡೆ ಅದನ್ನು. ಇವತ್ತು ಯಾಕಂತ ಮಾರ್ಕೆಟ್ ಪೂರ್ತಿ ಅಪ್ ಟ್ರೆಂಡ್ನಲ್ಲಿತ್ತಲ್ಲ, ಆ ಕಾರಣಕ್ಕೆ ನಾನು ಹೋಲ್ಡ್ ಮಾಡಿಬಿಟ್ಕೊಳ್ಳೋಕೆ ಹೋಗಲಿಲ್ಲ. ಜಸ್ಟ್ 25ಗೆ ನಾನು ಸೆಲ್ ಮಾಡಿಕೊಂಡೆ. 25 ನಿಫ್ಟಿ ಏನು ಅಲ್ಲಿಂದ ತಳ ಬಿತ್ತಲ್ಲ, ಇಲ್ಲಿಂದ ಆವಾಗಲೇ ಸೆಲ್ ಮಾಡಿಕೊಂಡೆ ನಾನು. ಇವಾಗ ಇಲ್ಲಿ ಎಷ್ಟು ಪಾಯಿಂಟ್ ಕೊಟ್ಟಿದೆ ಅಂದ್ರೆ ಅದು ತೋರಿಸ್ತಾ ಇದ್ದೀನಿ. ಈಗ ತೋರಿಸ್ತಾ ಇದೆ ನೋಡಿ ನನ್ನ ಸಿಗ್ನಲ್ಸ್ನ. ಎಕ್ಸಾಕ್ಟ್ 11:26ಕ್ಕೆ ನಾನು ತೊಗೊಂಡಿದ್ದೀನಿ. ಅದು 11:23ಕ್ಕೆ ಅದು ಸಿಗ್ನಲ್ ಕೊಟ್ಟಿತ್ತು. ನಾನು ಒಂದು ಸ್ವಲ್ಪ ಕನ್ಫರ್ಮೇಷನ್ ಕಾಟ 11:26ಕ್ಕೆ ನಾನು ಬೈ ಮಾಡಿದ್ದೀನಿ. ಇಲ್ಲಿಂದ ಬೈ ಮಾಡಿ ಇಲ್ಲಿವರೆಗೂ ನಾನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ. 13 ಪಾಯಿಂಟ್ಸ್ನ ಹೊಡ್ಕೊಂಡಿದ್ದೀನಿ ನಾನು. ನಿಮ್ಗೆ ಹಾಗೆ ಇಲ್ಲಿ ತೋರಿಸುತ್ತೆ ನೋಡಿ ನನ್ನ ಪ್ರಾಫಿಟ್ ಕೂಡ ನೀವು ನೋಡ್ಬೋದು. ಇಲ್ಲಿ ಎವರೇಜ್ ಪ್ರೈಸ್ ಬಂದುಬಿಟ್ಟು 88, ಸೆಲ್ ಮಾಡಿದ್ದು 101. 1 ಆರ್ಟ್ರಲ್ಲಿ ಮಾಡಿದ್ದೆ ನಾನು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.